67ನೇ ಮಹಾಪರಿನಿರ್ವಾಣ ದಿನಾಚರಣೆ ಇವತ್ತು. ತಾವು ನೌಕರರ ಸಂಘದ ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ. ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ವತಿಯಿಂದ ವಿಶ್ವಜ್ಞಾನಿ, ರಾಷ್ಟ್ರ ನಾಯಕ, ಒಂದು ಲೆಕ್ಕಕ್ಕೆ ಅಂತಾರಾಷ್ಟ್ರೀಯ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನು ಆಚರಿಸ್ತಾ ಇದ್ದೀವಿ ಇವತ್ತು. ಅದೇ ಥರ ನಮ್ಮ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಕೂಡ ಒಂದು 19 ವರ್ಷಗಳಿಂದ 2005ರ ಡಿಸೆಂಬರ್ 6ರಂದು ಉದ್ಘಾಟನೆ ಆದಂಥ ಈ ಸಂಘಟನೆ ಇವತ್ತಿಗೆ 20ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. 20ನೇ ವರ್ಷಕ್ಕೆ ಒಂದು ಸಂಘಟನೆ ಈ ಥರ ಒಂದು ಹೆಜ್ಜೆ ಇಡುವಂಥದ್ದು ಸುಲಭದ ಮಾತಲ್ಲ ಅಂತ. ಇದಕ್ಕೆ ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರಿಗಳಾಗಿದ್ದಾರೆ. ಮತ್ತು ಈ 19 ವರ್ಷದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಸೇರಿದಂತೆ, ಪವಿತ್ರ ಪ್ರಕರಣ ಸೇರಿದಂತೆ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ನೌಕರರ ಸಮಸ್ಯೆಗಳನ್ನು ದಿಟ್ಟವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಸ್ಪಂದಿಸೋ ಕೆಲಸವನ್ನು SC/ST ನೌಕರ ಸಮನ್ವಯ ಸಮಿತಿಗಳೇ ಬರೆದಿರುವಂಥ ಚಂದ್ರಪ್ಪ ಅವರು ಉಪನ್ಯಾಸವನ್ನು ಕೂಡ ನೀಡುತ್ತಿದ್ದಾರೆ. ಅದೇ ಥರ ಇವತ್ತಿನ ರಾಜ್ಯ ಪರಿಷತ್ ಚುನಾವಣೆ ಸಚಿವಾಲಯದಲ್ಲಿ ನಡೆದಾಗ ನಮ್ಮ ಇಬ್ಬರು SC/ST ಬಂಧುಗಳು ಚುನಾಯಿತರಾಗಿದ್ದಾರೆ. ಅದೊಂದು ಹೆಮ್ಮೆಯ ವಿಷಯ. ಯಾಕೆಂದರೆ ಯಾವುದೋ ಇಲಾಖೆಯಲ್ಲಿ ಗೆಲ್ಲೋದು ಬೇರೆ, ವಿಧಾನಸಭೆ ಈ ಸಚಿವಾಲಯದ ಆಡಳಿತ ಸರ್ಕಾರದ ಹೃದಯ ಭಾಗದಲ್ಲಿ ಚುನಾವಣೆಯಲ್ಲಿ ನಮ್ಮೋರು ಗೆಲ್ಲೋದು ಅಪರೂಪ ಅಂತ ಟೈಮ್ನಲ್ಲಿ ನಮ್ಮ ಒಂಥರ ಸಾಂಸ್ಕೃತಿಕ ನಾಯಕಂತರ ಇರುವಂಥ ನಮ್ಮ ಅಂಬಣ್ಣವ್ರು ಗೆದ್ದಿದ್ದಾರೆ. ಇನ್ನೊಬ್ಬರು ಸತೀಶ್ ಕುಮಾರ್ ಅಂತ ಗೆದ್ದಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ಸಚಿವಾಲಯ ಕ್ಲಬ್ಬು ಇದು ಹಲವಾರು ವರ್ಷಗಳ ಇತಿಹಾಸದ್ದು. ಆದರೆ ಈ ಕ್ಲಬ್ಗೆ ಪ್ರಪ್ರಥಮ ಬಾರಿಗೆ ಒಬ್ಬ SC ನಾಗಭೂಷಣ್ ಅನ್ನೋರು ಕಾರ್ಯದರ್ಶಿಯಾಗಿದ್ದಾರೆ. ಇದು ಒಂದು ಇತಿಹಾಸನೇ. ಅವ್ರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ದೀವಿ. ಪ್ರೀತಿ ಮಾಡೋರು ಕಡಿಮೆ ಆಗ್ತಿದ್ದಾರೆ. ಒಂಥರ ಸಣ್ಣದಕ್ಕೂ ಕೂಡ ಅತ್ಯಾಚಾರ, ರಕ್ತದ ಓಕಳಿ ಹರಿತದೆ. ನಮ್ಮ ರಾಜ್ಯ ಇವತ್ತು ಚಿಕ್ಕಮಗಳೂರಿನಲ್ಲಿ ಒಬ್ಬ ದಲಿತರು ದೇವಸ್ಥಾನಕ್ಕೆ ಬಿಡೋದ್ರ ಬಗ್ಗೆ ಗಲಾಟೆಯಾಗಿದೆ. ಮಣಿಪುರದಲ್ಲಂತೂ ಅಲ್ಲಿರುವಂಥ STಗಳು ಬದುಕಕ್ಕೆ ಆಗ್ತಾ ಇಲ್ಲ. ಅಂದರೆ ನಾವು ದೇಶದ ಪ್ರಜೆಗಳೇ ಇಲ್ವಾ ಅನ್ನೋ ಒಂದು ಗೊಂದಲ ಕೂಡ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ನಾವು ಜಾತಿ ಪ್ರೀತಿ ಬಿಡಿ, ಪ್ರೀತಿ ಜಾತಿ ಕಟ್ಟಿ ಅಂತ, ಅಂದರೆ ಜಾತಿ ಪ್ರೀತಿಯನ್ನು ಸುಟ್ಟು ಪ್ರೀತಿ ಜಾತಿಯನ್ನು ಹುಟ್ಟಾಕಿ ಅನ್ನೋ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದ ಇದು ವಿಶೇಷ. ಮತ್ತು ಈ ಸಂಘಟನೆ 19 ವರ್ಷ ಬರೋದಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಸಂಖ್ಯಾತ ಜನ ಸಹಕಾರಿಗಳಾಗಿದ್ದಾರೆ. ಕೆಲವರು ನಿಧನರು ಕೂಡ ಆಗಿದ್ದಾರೆ, ಕೆಲವರು ನಿವೃತ್ತರು ಕೂಡ ಆಗಿದ್ದಾರೆ ಅಧಿಕಾರಿಗಳು. ಅವರೆಲ್ಲರಿಗೂ ಕೂಡ ಈ ಮೂಲಕ ನಾವು ಅವರ ಹೃದಯ ತುಂಬಿ ಭೀಮಾ ಅಭಿನಂದನೆಗಳನ್ನು ಹೇಳ್ತೇವೆ. ಮುಖ್ಯವಾಗಿ ಹೇಳಬೇಕು, ಇವತ್ತು ನಾವೆಲ್ಲರೂ ಒಂದು ರೀತಿಯಾಗಿ ದುಃಖ ಪಡುವ ದಿನ. ಎಷ್ಟೋ ಸರಿ ಅನಿಸ್ತಾ ಇರ್ತದೆ ನಮಗೆ, ನನಗಂತೂ ಅನಿಸ್ತದೆ, ಇವತ್ತಿನ ದಿನ ಏನು ಡಿಸೆಂಬರ್ 1956ರಲ್ಲಿ ನಾವೊಬ್ಬ ಒಂದು ಜಗಜ್ಯೋತಿಯನ್ನು ನಾವು ಕಳೆದುಕೊಂಡ್ವಿ. ಒಂದು ರೀತಿ ನಾವೇನೇನಾಗೋಯ್ತು ಅಂದರೆ ಇಡೀ ವಿಶ್ವ ಅಂಧಕಾರದಲ್ಲಿ ಜಾರಿ ಹೋಯ್ತೇನೋ ಅನಿಸ್ಬಿಡ್ತು. ಆಶಾ ಕೇಂದ್ರರಾಗಿದ್ರು, ನಮ್ಮನ್ನ ದಾರಿ ತೋರಿಸ್ತಕ್ಕಂತಹ ದೀಪವಾಗಿದ್ರು. ಎಲ್ಲೋ ಮತ್ತೆ ಕತ್ತಲ್ಲಿ ಬಿದ್ದುಬಿಟ್ವೇನೋ ಅನ್ನೋ ಭಾವನೆ ಬಂದೋಯ್ತು ಇಂದಿನ ದಿನ ಅಲ್ವಾ? ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಎಷ್ಟೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇತ್ತೇನೋ ಅನ್ನೋ ಭಾವನೆ ಪ್ರತಿ ಸರಿ ಕಾಡುತ್ತೆ ಅಲ್ವಾ? ಎಲ್ಲರಿಗೂ ಕಾಡುತ್ತೆ. ಆದರೂ ಸಹ ಇಂತಹ ದಿನ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಮಾನ ಮನಸ್ಕರಾಗಿ ನಮ್ಮ ವಿಚಾರಗಳನ್ನು ವಿನಿಮಯ ಮಾಡಿ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಂಡು ಏನೆಲ್ಲ ತೊಂದರೆಗಳ ನಡುವೆ ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಶಿವಶಂಕರ್ ಅವರಿಗೆ ನಮ್ಮ ಅಧಿಕಾರಿ ವರ್ಗದವ್ರನ್ನ ಸೇರಿಸೋದು ಹೇಗಂದ್ರೆ ಕಪ್ಪೆಲ್ಲ ಇರಬಹುದು. ನಾನು ಓದಿದ್ದೀನಿ, ಅದರಲ್ಲೂ ಸರ್ಕಾರಿ ನೌಕರನಾಗಿದ್ದೇನೆ, ಅದರಲ್ಲೂ ಉನ್ನತ ಅಧಿಕಾರಿಯಾಗಿದ್ದೇನೆ. ಅವರು ತುಂಬಾ ಕಷ್ಟ ಅಲ್ವಾ? ಅಂತ ಕಷ್ಟದ ನಡುವೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಅವರು ಆಯೋಜಿಸಿ ಉದ್ಘಾಟಕರಾಗಿ ಅಂತ ಕೇಳಿದಾಗ ನನಗೆ ಇಲ್ಲ ಅನ್ನಲಿಕ್ಕೆ ಆಗಿಲ್ಲ. ನಾನೇ ಹೋಗಲ್ಲ ಅಂದ್ರೆ ಮತ್ತೆ ಅಲ್ವಾ? ಆದ್ರೂ ಯಾಕಂದ್ರೆ ನೌಕರರೆಲ್ಲ ತುಂಬಾ ಆಫೀಸ್ ಕೆಲಸ ಮುಗಿಸಿ ಬಂದು ಕಾಯ್ತಾ ಇರ್ತಾರೆ ಅಂತ ಹೇಳಿ ಬಂದೆ. ಸದ್ಯ ತುಂಬಾ ಡಿಲೇ ಮಾಡಿರಲಿಲ್ಲ. ತುಂಬಾ ಒಳ್ಳೆಯ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ರಿ, ಧನ್ಯವಾದ. ಎಷ್ಟು ಜನ ಕೊಟ್ಟಿದ್ದೇವೆ ನಾವು? ಅದು ಬಿಡಿ, ಲೋಕಸಭೆ ನಮ್ಮ ರೆಪ್ರೆಸೆಂಟೇಷನ್ ಏನು? ಕೇವಲ 4%, 8%, 8%. ಅಂದ್ರೆ ಸಮಾನತೆ ಇನ್ನೂ ದೂರ ಇದೆ.
ನಾವು ನಡೆಯಬೇಕಾದ ದಾರಿ ತುಂಬಾ ನಾವು ಮೊದಲು ಅವಕಾಶ ಕೊಡಬೇಕು. ಮಹಿಳಾ ಸಬಲೀಕರಣದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ರೆ ಮೊದಲು ಅದು ನಮ್ಮ ಅಂಬೇಡ್ಕರ್ ಏನು ಶಿಕ್ಷಣ, ಮೊದಲು ಮಹಿಳೆಯರಿಗೆ ಶಿಕ್ಷಣ ಕೊಡಿ. ಆ ದೇಶಗಳು ಇನ್ನು ಕೊಡಬೇಕೋ ಬೇಡ ಯೋಚನೆ, ಅದಕ್ಕೆ ಒಂದು ಶತಮಾನಗಳ ಹೋರಾಟ ಇಲ್ಲ. ಸಂವಿಧಾನದಲ್ಲಿ ಮೊದಲು ಸಮಾನ ಉಂಟು, ಜೆಂಡರ್ ಈಕ್ವಾಲಿಟಿ, ಅದನ್ನ ಪ್ರತಿಪಾದಿಸಬೇಕು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ವೇತನ, ಅವರಿಗೆ ಪ್ರಾಪರ್ಟಿ ರೈಟ್ಸ್, ಅವರಿಗೆ ಹಕ್ಕುಗಳು ಯಾರು ಹೋರಾಡಿದರು? ಸೊ ಹಾಗಾಗಿ ನಾವು ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಜಿಯವರ ಕಟ್ಟ ಅಭಿಮಾನಿ ಒಬ್ಬ ಮಹಿಳೆ ಮಾತಾಡ್ತಾರೆ. ನಿಮಗೆ ಗೊತ್ತಿದೆ ಯಾಕೆ ಕೊಟ್ಟು ಆ ಶಿಕ್ಷಣ ಒಂದೇ ನಮಗೆ ಒಂದು ಶಕ್ತಿ, ಮಾಂತ್ರಿಕ ಶಕ್ತಿ. ಏನಾದ್ರೂ ಬದಲಾವಣೆ ಆಗ್ಬೇಕು ಅಂದ್ರೆ ಅದರಿಂದ ಏನಾದ್ರೂ ಸಾಮಾಜಿಕ ಬದಲಾವಣೆ ಆಗುತ್ತಾ ನೋಡೋಣ, ಅದರಿಂದ ನಮ್ಮ ರಾಜಕೀಯ ಬದಲಾವಣೆ ಆಗುತ್ತೆ. ಇನ್ನು ನಾವು ನಡೀಬೇಕಾಗಿರೋ ದಾರಿ ತುಂಬಾ ಇದೆ, ನಮಗೆಲ್ಲ ಗೊತ್ತಿದ್ದೇವೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನ ಉದ್ಘಾಟನೆ ಆಯಿತು. ಸೊ ಅಂದಿನಿಂದ ಇಂದಿನವರೆಗೆ 19 ವರ್ಷಗಳ ಕಾಲ ಸುಮಾರು 5 ರಾಜ್ಯ ಮಟ್ಟದ ಸಮಾವೇಶಗಳನ್ನ ನಾವು ಆಯೋಜಿಸಿದ್ವಿ. ಸುಮಾರು 5 ಸಮಾವೇಶದಲ್ಲೂ ಕೂಡ ಇಡೀ ರಾಜ್ಯದ SC ನೌಕರರು ಭಾಗವಹಿಸೋದ್ರ ಮೂಲಕ SC ನೌಕರರು ಸಂಘಟನೆ ಸಾಂಸ್ಕೃತಿಕವಾಗಿ SC ನೌಕರರನ್ನ ಒಗ್ಗೂಡಿಸುವ ಒಂದು ಮುಖ್ಯ ಉದ್ದೇಶವನ್ನೇ ಜ್ಯೇಷ್ಠತೆಯಲ್ಲಾಗ್ಲಿ ಅಥವಾ ಕೀ ಪೋಸ್ಟ್ ಕೊಡೋದ್ರಲ್ಲಾಗ್ಲಿ, ಪೋಸ್ಟಿಂಗ್ ಆಗ್ಬೋದು ಅಥವಾ ಟ್ರಾನ್ಸ್ಫರ್ಗಳಲ್ಲಿ ಆಗ್ಬೋದು, ಬಹಳಷ್ಟು ಕಿರುಕುಳ ತೊಂದರೆಗಳು ಪಿತೂರಿಗಳಾಗ್ತವೆ ಅನ್ನೋದು ನಾವು ಕೇಳ್ತಾ ಇದ್ವಿ. ಅದರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ಅದನ್ನ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬಗೆಹರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಪ್ರಕರಣ ಅಂತ ಏನು ಒಂದು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ SC ನೌಕರರಿಗೆ ಎಲ್ಲರಿಗೂ ಕೂಡ ಹಿಂಬಡಿಕೆ ಆಗ್ತದೆ, ಜ್ಯೇಷ್ಠತೆಯಲ್ಲಿ ಬಹಳ ತೊಂದರೆ ಆಗ್ತದೆ. ಏನ್ ಮಾಡೋದು? ಮತ್ತೆ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಹಿಂಬಡಿಕೆಯಾಗಿ ಅಂದ್ರೆ ಕೆಳಮಟ್ಟದ ಕೇಡರ್ಗಳಿಗೆ ಬರಬೇಕಾದಂತ ಪರಿಸ್ಥಿತಿ ಅಲ್ಲ ಅಂತ ಹೇಳಿ ಬಹಳಷ್ಟು ಚರ್ಚೆಗಳಾಗ್ತದೆ. ಚರ್ಚೆಗಳಾದ ತಕ್ಷಣ ನೆಕ್ಸ್ಟ್ ಡೇನೆ